ಇವ್ರು ಮಾತಾಡಿದ ತಕ್ಷಣ ಒಬ್ರು ಥ್ರೆಟನಿಂಗ್ ಕಾಲ್ ಇವ್ರಿಗೆ. ಆಮೇಲೆ ಅವರು ನನಗೆ ಫಾರ್ವರ್ಡ್ ಮಾಡಿದ್ರು ಆ ನಂಬರ್ನ. ನಾನು ಮಾತಾಡಿದ್ರೆ ನನಗೆ ಥ್ರೆಟನಿಂಗು, ಎಲ್ಲಿದೆ ನೀನು, ಯಾವ ಊರು ಎಲ್ಲ ಕೇಳಿದ್ರು. ನಾನು ಹೇಳಿದೆ ನಾಗರಬಾವಿ ನನ್ನ ಮನೆ ಬಾಯಿಗೆ ಅಂತ. ಆ ರೀತಿ ಘಟನೆ ಆಯಿತು. ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯಿತು. ಹಾಗಾಗಿ ಅವ್ರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು. ಎಲ್ರಿಗೂ ನಮಸ್ಕಾರ. ಇದು ಸೌಜನ್ಯ ಪ್ರಕರಣ 12-13 ಆಯ್ತಲ್ಲ, ಅದ ನಂತರ ತುಂಬಾ ಜನ ಹೋರಾಟ ಮಾಡಿದ್ರಲ್ಲ. ಸಂತೋಷ ಅಲ್ಲ ಅಂತ ಬಂದಾಗ ಆ ಭಾಗದಲ್ಲಿ ಕಿಮ್ರೋಡಿ ಅವರೆಲ್ಲ ಹೋರಾಟ ಮಾಡ್ತಿದ್ರು. ಈ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ದು ನಾನೇನೆ, ಮತ್ತೆ ನಮ್ಮ ವರ್ಲ್ಡ್ ಫೇಮಸ್ ಅಜ್ಜಿ ಪ್ರಭಾ ಬೆಳವಂಗ ಅವರು ಇಬ್ಬರೇನೆ ಮಾತಾಡಿದ್ದು. 2 ಸಲ ಅಲ್ಲೇ ಆಗಿದ್ದು ನನ್ನ ಮೇಲೆ, ಮೈಸೂರಲ್ಲಿ ಮತ್ತೆ ಬೆಂಗಳೂರು ಸಹ. ಅದು ಪ್ರಭಾವ ಎಷ್ಟು ಥ್ರೆಟಿಂಗ್ ಆಯ್ತು ಗೊತ್ತಿದೆ. ಪಾಪ ನಂಗೆ ಹೆಲ್ಪ್ ಮಾಡಿದ್ರೆ ಪ್ರದೀಪ್ ಅವರು. ನನಗೆ ಅನ್ಸೋದು ಏನಪ್ಪ ಅಂದ್ರೆ, ಈಗ ಗೋಪಾಲ್ ಗೌಡರವರು ಧ್ವನಿ ಎತ್ತಿದ್ರು, ಎಲ್ಲ ಆಯ್ತು. ಮೊನ್ನೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅಂಗಿ ಬಿಚ್ಕೊಂಡು ಕುಂತಿದ್ರಪ್ಪ, ಅಲ್ಲಿ ಅಂಗಿ ಚಡ್ಡಿ ಬಿಚ್ಕೊಂಡು ಕುಂತಿದ್ರು ಅಲ್ವಾ. ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದ್ರು 100 ಜನ ನಿಂತ್ಕೊತೀವಿ ಅಂತ ಹೇಳ್ಬಿಟ್ಟು. ಮತ್ತೆ ಅಲ್ಲೇನೋ ಉಪಮುಖ್ಯಮಂತ್ರಿಗಳ ಮನೆಗೆ ಯಾರು ಹೋಗಿದ್ರಲ್ಲ, ಮನೆ ಯಾಕೆ ಹೋಗಿದ್ರು? ರೋಡಲ್ಲಿ ಬಾತ್ರೂಮ್ ಸಿಕ್ಕಿಲ್ಲ ಅಂತ ಹೋಗಿದ್ರು, ಅಲ್ಲಿ ಯಾಕೆ ಹೋಗಿದ್ರು? ಮತ್ತೆ ವೀಕೆಂಡ್ ಹೋಮ್ ಮಿನಿಸ್ಟರ್ ಇದಾರೆ ನಮಗೆ, 10 to 5 ಹೋಮ್ ಮಿನಿಸ್ಟ್ರಿಗಳು. ಏನ್ ನಿರೀಕ್ಷೆ ಮಾಡಕ್ಕಾಗ್ತದೆ? ಹಿರಿಯರ ಶಿವಸುಂದರ್ ಸರ್ ಇದ್ದಾರೆ, ಯಾವಾಗಲೂ ಹೇಳೋರು ಜನ ಚಳವಳಿ ಆಗ್ಬೇಕು ಅಂತ ಹೇಳ್ತು. ಜನ ಚಳವಳಿ ಆಗ್ಬೇಕು. ಮತ್ತು ಭಾಸ್ಕರ್ ಒಳ್ಳೆ ಮಾತು ಹೇಳಿದ್ರು. ನಾವು ಅವ್ರಿಗೆ ಬೇಜಾರಾಗಬಾರ್ದು, ಅಂಗಿ ವಿರೋಧ ಮಾಡಬೇಕು. ಗಾಂಧಿ ಬರೋಕ್ಕಿಂತ ಮುಂಚೆ ಎತ್ತರ ಸ್ವತಂತ್ರ ಚಳವಳಿ ಮನವಿ ಕೊಡಬೇಕು. ಹಿಂಗಲ್ಲ ಯಾರು ಬೇಜಾರಾಗುತ್ತೋ ಬಿಡುತ್ತೋ, ಆಡಳಿತ ಪಕ್ಷಕ್ಕೆ ಯಾವತ್ತೂ ಸಹ ವಿರೋಧ ಪಕ್ಷವಾಗಿ ಜನಸಾಮಾನ್ಯ ನಿಲ್ಲಬೇಕು. ಇದು ಲಂಕೇಶ್ ಕಳ್ಸಿಕೊಟ್ಟಿದ್ದು, ಅದು ಇವತ್ತಾಗಬೇಕು. ಎಲ್ಲರೂ ಸಹ ಧ್ವನಿ ಎತ್ತಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದ.